ಬೇಡ ನನಗೆ ಕೆಲಸ. ತಗೊಳ್ಳಿ. ತಿನ್ನಿ ಅಲ್ಲೋಡ್ ಬಾ ಬಾಲೆ. ತಿನ್ನಿ ನನಗೆ ಕೆಲಸ ಈಗ. ತಗೋ. ನಾವು ತಿನ್ಬೇಕು ಬರ್ತಾ. ನಾನೀಗ. ಅದಕ್ಕೆ ತಾನೇ ಕಾಯ್ಕೊಂಡು ಕೂತಿರೋದು ನಾವು ಬರೋವಾಗ ನೀನು ತಿಂದಲೇ ಇರೋದು. ಬಾರಪ್ಪ. ಆಯ್ತು ತಿನ್ನಿ ನಾನು. ಬಾ 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 ನಾನು ಆಮೇಲೆ ತಿಂತೀವಿ. ಸುಮ್ ತಿನ್ನು. ಹೊಡ್ಬಾ. ಬಾಲೆ. ಹೆಸರು ಹೇಳ್ಕೊಂತೀಯಮ್ಮ? ತಿನ್ರೋ ನನ್ಗೆ ದೋಸೆ ಮಾಡ್ತೀನಿ ತಾನೇ. ಹೆಸರು ಹೇಳ್ಕೊಂತೀವಿ. ನಾನು ತಿನ್ರಿ ಅಂದ್ರೆ ತಿನ್ಬೇಕು ಸುಮ್ಮನೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಏನು ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ? ಎಲ್ಲರದು ನಾಷ್ಟ ಊಟ ಆಯ್ತಾ? ಇವತ್ತಿನ ಸ್ಟೋರಿ ಏನಪ್ಪ ಅಂದರೆ, ನಮ್ಮ ಮನೆಯವರು ಮಾರ್ಕೆಟ್ ಕೆಲಸಕ್ಕೆ ಹೋಗೋದು, ನಮ್ಮ ಮಗನೂ ಹೋಗ್ತಾರೆ ಅವ್ರ ಜೊತೆಲಿ. ಯಾವತ್ತಾದರೂ ಒಂದು ದಿವಸ ಹೊರಗಡೆ ತಿನ್ಕೊಂಬನ್ನಿ ಅಂದ್ರೂ ತಿನ್ಕೊಂಬರಲ್ಲ. ಮನೆಯಲ್ಲೇ ಮಾಡಬೇಕು ಎಷ್ಟೊತ್ತಾದ್ರೂ. ಒಂದು ದಿವಸ ಯಾವತ್ತಾರು ಅಪರೂಪಕ್ಕೆ ತಿನ್ಕೊಂಬಂದ್ರೆ ತಿನ್ಕೊಂಬನ್ನಿ ಅಂದ್ರೂ ಏನು ಮಾಡೋದು, ಮಾಡಲೇಬೇಕು. ನೋಡಿ ಫ್ರೆಂಡ್ಸ್, ಇದು ಅಕ್ಕಿ ದೋಸೆ, ಬಿಸಿ ಬಿಸಿ. ಬನ್ನಿ ತಿನ್ನಿರಂತೆ. ದೋಸೆಗೆ ಚಟ್ನಿ ಮತ್ತು ಪಲ್ಯ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತೀರಾ? ತುಂಬ ಚೆನ್ನಾಗಿದೆ. ತವಾದ ಮೇಲ್ಗಿಂತ ಹಂಚಿನ ಮೇಲೆ ಚೆನ್ನಾಗಿ ಬರುತ್ತೆ. ಇನ್ನು ಜನ ಕೆಲವರು ರೊಟ್ಟಿ ಅಂತಾರೆ ದೋಸೆನ ರೊಟ್ಟಿ ಅಂತಾರೆ, ರೊಟ್ಟಿನ ದೋಸೆ ಅಂತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ದೆಲ್ಲ ಅಲ್ವಾ? ನಮ್ಮ ಮನೇಲಿ 20 ಜನಕ್ಕೆ ಮಾಡಿದ್ದೀನಿ ಇವತ್ತು. ಅದಕ್ಕೆ ಸ್ವಲ್ಪ ಸ್ಟವ್ ಗಲೀಜಾಗದೇನು ಅನ್ಕೊಂಬೇಡಿ. 2 ಮನೆಗೆ ತಿಂಡಿ ಮಾಡಿರೋದು. ಓಕೆನಾ? ಹೇಗಿದೆ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ರಾಗಿ ದೋಸೆ. ನಮ್ಮ ಮನೆಯವ್ರಿಗೆ ಅಕ್ಕಿ ದೋಸೆ ತಿನ್ನಂಗಿಲ್ಲ, ಅದಕ್ಕೋಸ್ಕರ ರಾಗಿ ದೋಸೆ. 2 ಥರ ದೋಸೆ ಮಾಡ್ಬೇಕು ನಮ್ಮ ಮನೆಯಲ್ಲಿ. ತಿನ್ನೋದೆಲ್ಲ ಬಿಡು, ಬೇಡ. ಇನ್ನೊಂದು ಬೇಡ, ತಿನ್ನು. ಕೆಲಸವೇ ನನ್ನಲ್ಲಿ. ನಾನು ಹಾಕೊಂಡು ತಿಂತೀನಿ ಆಮೇಲೆ. ಬಿಸಿ 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 ಬಿಸಿ. ಒಂದು ದಿವಸ ಹೊರಗಡೆ ತಿನ್ಕೊಂಬನ್ನಿ ಅಂದರೂ ತಿನ್ಕೊಂಬರಲ್ಲ. ನಾನಿರೋದು ನಾನು ಇರೋದೇನು ಕೆಲಸದೋಳು ಅನ್ಕೊಂಡ್ಬಿಟ್ಟಿದ್ಯಾ? ಕೆಲಸ ಮಾಡಕ್ಕ ನಾನಿರೋದು? ಹಾಂ, ಮತ್ತು ನನಗೆ ಹೋಟ್ಲಲ್ಲಿ ದುಡ್ಡು ಕೊಟ್ಟು ತಿಂತೀರಲ್ಲ, ನನಗೆ ದುಡ್ಡು ಕೊಡೋದೇ ಅಲ್ವಲ್ಲ ನೀವು ಹಾಂ, ಊಟ ಮಾಡಿಕಕ್ಕೆ ನಾನು ಕೆಲಸನೂ ಮಾಡ್ಕೊಂಬರ್ಬೇಕು, ಇಲ್ಲಿ ಅಡುಗೆನೂ ಮಾಡಿಕ್ಬೇಕು, ನಿಮ್ಮನ್ನು ನೋಡಬೇಕು. ಅದಂಗೆ ನನ್ನ ನಡೆ ಬರ. ಹಾಂ, ಇದೊಳ್ಳೆ ಚೆನ್ನಾಗೈತೆ ಡೈಲಾಗ್. ಇವಾಗ ತೋರಿಸ್ಲ ನಾನು ನಡೆ ಬರ ನಾಳೆಯಿಂದ ಏನು ಅಂತ? ಹಾಂ, ಎಲ್ಲನೂ ಹೋಗ್ಬಿಟ್ಟು ಯಾವ್ದಾನ ಆಶ್ರಮ ಸೇರ್ಕೊಂಡ್ಬಿಡ್ತೀನಿ. ಒಂದು ದಿವಸನೂ ಫ್ರೀ ಕೊಡಲಿಲ್ಲ. ಹಂಗಂದ್ರೆ ಹೋಗ್ಬೇಕು ಅಂತ ಅರ್ಥ. ಇದು ನಮ್ಮ ಮನೆ ಕತೆ ಫ್ರೆಂಡ್ಸ್. 6 ಗಂಟೆಗೆ ಎದ್ದು ಅಡುಗೆ ಮನೆಗೆ ಹೋದರೆ 10ರಿಂದ 11 ಗಂಟೆ ಆಗುತ್ತೆ ಅಡುಗೆ ಮನೆಯಿಂದ ಕೈ ಬಿಡೋದು. ನನ್ನ ಚಿಕ್ಕ ಮಗ SLC, ಅವನಿಗೆ 3 ಬಾಕ್ಸ್ ಕಟ್ಟಬೇಕು. ಅವನಿಗೆ ಕಟ್ಟಿ ನಮ್ಮ ತಾಯಿ ಮನೆಗೆ ನಾಷ್ಟ ಕೊಡಬೇಕು. ನಮ್ಮ ತಾಯಿ ಮನೆಗೆ ಕೊಟ್ಟು ಇನ್ನೇನು ಫ್ರೀ ಆದೆ ಅನ್ನೋ ಅಷ್ಟರಲ್ಲಿ ಇವರಿಬ್ಬರು ಬರ್ತಾರೆ, ಅಪ್ಪ ಮಕ್ಕಳು. ಇವರಿಬ್ಬರಿಗೂ ತಿನ್ನಿಸಿ ನಾನು ತಿನ್ಸೋ ಅಷ್ಟರಲ್ಲಿ 11 ಗಂಟೆ ಆಗುತ್ತೆ. 11 ಗಂಟೆ ಮೇಲೆ ನಾನು ಅಂಗಡಿ ಕೆಲಸ ನೋಡ್ಕೋಬೇಕು. ನಿಮಗೂ ಇಷ್ಟ ಆಯಿತು ಅನ್ಕೊಂತೀನಿ. ರಾಗಿ ದೋಸೆ, ಅಕ್ಕಿ ದೋಸೆ ಮನೇಲೇ ಮಾಡ್ಕೊಂಡು ತಿನ್ನೋದು ಬೆಟರು. ಇವರು ಹೊರಗಡೆ ತಿನ್ಕೊಂಬನ್ನಿ ಒಂದೊಂದು ದಿವಸ ಅಂದರು, ಒಂದು ದಿವಸ ತಿನ್ನಲ್ಲ, ಮನೇಲಿ ಮಾಡಲೇಬೇಕು. ಆಮೇಲೆ ನಮ್ಮ ಮನೇಲಿ ಯಾವಾಗಲೇ ಊಟ ನಾಷ್ಟ ಮಾಡಿದ್ರು ಜೊತೆಲೇ ತಿನ್ಕೊಂಡೋದು ಕುತ್ಕೊಂಡು. ನಾನು ವಿಡಿಯೋ ಮುಂದೆ ತಿಂತಿದ್ರು, ಮಿಕ್ತವರೆಲ್ಲ ಆ ಕಡೆ ಈ ಕಡೆ ಕುಂತಿರ್ತಾರೆ. ಇಲ್ಲಾಂದರೆ ನಾವು ಒಬ್ಬೊಬ್ಬರು ಯಾವತ್ತೂ ಊಟ ನಾಷ್ಟ ಮಾಡಲ್ಲ, ಎಲ್ಲರೂ ಇದ್ದಾಗಲೇ ಊಟ ನಾಷ್ಟ ಮಾಡೋದು. ಇದು ನಮ್ಮ ಮನೆ ಕತೆ. ನಿಮ್ಮ ಮನೆ ಕತೆ ಏನು ಅಂತ ತಿಳಿಸಿ. ನೀವು ಇದೇ ಥರ ತಿನ್ನಿ. ಬಾಯ್.